ಚಿತ್ರ ತೆಗೆಯುವಂಥ ಕೆಲಸ ಮಾಡ್ತಾರೆ. ಆದರೆ ಕನ್ನಡದಲ್ಲಿ ನಾನೊಂದು ಹೊಸದಾಗಿ ಒಂದು ನಿರೂಪಣೆ ಕೊಡಬೇಕು, ಜನರಿಗೆ, ದೇಶಕ್ಕೆ, ರಾಜ್ಯಕ್ಕೆ ಮಾದರಿ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ರೈತರ ಬೆನ್ನೆಲುಬಾಗಿ ರೈತರ ಸಮಸ್ಯೆಗಳನ್ನ ಬಿಟ್ಟು ದತ್ತಾ ಸ್ಕೂಲ್ ಇರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಆಸ್ಪತ್ರೆ ವಿಚಾರ ಅಂತ ಇರ್ಬೋದು, ನಾಗರಿಕರು ಹೇಗೆ ಬದುಕಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಚಿತ್ರ ಮಾಡಿದ್ದಾರೆ. ಅದು ಯಶಸ್ವಿಯಾಗಿ ಆಗಲಿ ಅನ್ನೋದನ್ನ ನಾನು ಬಯಸ್ತೇನೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಮುಖಂಡಾಗಿ ಅದು ಅಭಿಪ್ರಾಯ. ಸಿನಿಮಾ ಚೆನ್ನಾಗಿ ಮೂಡು ಬಂದಿದೆ, ಚೆನ್ನಾಗಿ ಓಡಲಿ. ರೈತರು ಕೂಡ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚಿತ್ರ ತುಂಬ ಚೆನ್ನಾಗಿದೆ. ಜನ ಬಂದು ಜಾಸ್ತಿ ಜನ ಬಂದು ನೋಡಲಿ. ಇದು ಫಿಲಮ್ ಚೆನ್ನಾಗಿ ಬರ್ತಾ ಇದೆ. ತುಂಬ ಪಿಕ್ಚರ್ ಚೆನ್ನಾಗಿತ್ತು ಸರ್. ರೈತರ ಬಗ್ಗೆ ತುಂಬ ಕಾಳಜಿ ವಹಿಸಿ ತೆಗೆದಿದ್ದಾರೆ ಚಿತ್ರನ. ಹಿಂದೆ ಇಂದಿರಾ ಗಾಂಧಿಯವರು ಉಳುವನೆ ಭೂಮಿ ಒಡೆಯ ಈ ಹಕ್ಕು ಕಾಯ್ದೆ ಜಾರಿಗೆ ತಂದಿದ್ದು, ಅದನ್ನು ಇವತ್ತು ಮತ್ತೊಂದು ಸರಿ ಜ್ಞಾಪಿಸಿದ್ದಾರೆ ಈ ಚಿತ್ರದಲ್ಲಿ. ಒಳ್ಳೆ ಮೂವಿ, ಒಳ್ಳೆ ಇನ್ಫಾರ್ಮೇಷನ್, ಒಳ್ಳೆ ಮೂವಿ ಚೆನ್ನಾಗಿದೆ. ಹೆಂಗೈತೆ ಸಿನಿಮಾ? ರೈತರ ಬಗ್ಗೆ ಚೆನ್ನಾಗಿದೆ, ಸೂಪರ್ ಅದ್ರೋಗೈತೆ, ಸೂಪರ್ ಆಗೈತೆ. ಎಲ್ಲರೂ ಬಂದು ಪಿಕ್ಚರ್ ನೋಡಿ. ಏನಪ್ಪ ಚೆನ್ನಾಗಿದೆ ಫಿಲಮ್. ಬರ್ರಿ, ಹೆಂಗೈತಮ್ಮ ಸಿನಿಮಾ? ತುಂಬ ಚೆನ್ನಾಗಿತ್ತು. ಹೆಂಗೈತಮ್ಮ ಸಿನಿಮಾ? ಹೆಂಗೈತಮ್ಮ ಸಿನಿಮಾ? ಮಗ ಹೆಂಗೈತೆ ಸಿನಿಮಾ? ಹೆಂಗೈತಮ್ಮ ಸಿನಿಮಾ? ಚೆನ್ನಾಗಿತ್ತು.